ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಡ್ರೂಮ್ನಲ್ಲೇ ಪತ್ನಿ ವಿಡಿಯೋ ಸೆರೆ ಹಿಡಿದಂತಹ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ತನ್ನ ಪತಿ ವಿರುದ್ಧವೇ ಪತ್ನಿ ಆರೋಪವನ್ನ ಮಾಡಿದ್ರು. ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟು ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ಸಂತ್ರಸ್ತ ಮಹಿಳೆಯ ಗಂಡನಿಂದ ಇದೀಗ ವಿಡಿಯೋ ರಿಲೀಸ್ ಆಗಿದೆ. ಪತಿ ಸೈಯದ್ ಇನಾಮುಲ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪತ್ನಿ ವಿಡಿಯೋ ಸೆರೆ ಹಿಡಿದಿದ್ರು ಅಂತ ಏನು ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ತಮ್ಮ ವಿರುದ್ಧ ಕೇಳಿಬಂದಿರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪತಿ. ಮದುವೆಗೆ ಮುಂಚೆ ಆಕೆ ಜೊತೆ ಸಂಬಂಧ ಇದ್ದಿದ್ದು ನಿಜ. ಆಕೆ ತುಂಬಾನೇ ಸೈಕೋ ರೀತಿ ವರ್ತನೆ ಮಾಡ್ತಾ ಇದ್ಲು. ಲೈಂಗಿಕ ವಿಚಾರದಲ್ಲಿ ನನಗೆ ತುಂಬಾ ಟಾರ್ಚರ್ ಅನ್ನ ಕೊಟ್ಟಿದ್ದಾಳೆ. ಅದೇ ಕಾರಣಕ್ಕೋಸ್ಕರ ನಾನು ಆಕೆಯನ್ನ ಮದುವೆಯಾದೆ ಅಂತ ಹೇಳಿ ಪತಿ ಸೈಯದ್ ಇನಾಮುಲ್ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಪತ್ನಿ ಏನೆಲ್ಲ ಆರೋಪಗಳನ್ನ ಮಾಡಿದ್ಲು ಅದೆಲ್ಲವನ್ನ ಕೂಡ ತಳ್ಳಿ ಹಾಕಿದ್ದಾರೆ ಇನಾಮುಲ್. ನಾನು 21 ಮದುವೆ ಆಗಿಲ್ಲ, ಆಗಿರೋದು ಒಂದೇ ಮದುವೆ. ನನ್ನ ಪತ್ನಿಗೆ 13 ಲಕ್ಷದ ಒಡವೆಯನ್ನ ನಾನೇ ಕೊಡಿಸಿದ್ದೇನೆ. ಆಕೆ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತಿದ್ದಾರೆ ಪತಿ. ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮದುವೆಗೆ ಬ್ರೋಕರ್ ಒಬ್ಬರಿಂದ ಸಂಬಂಧ ಬಂದಿತ್ತು. ನನ್ನ ಬಳಿಯೇ 17 ಲಕ್ಷ ಹಣವನ್ನ ವಸೂಲಿ ಮಾಡಿದ್ದಾರೆ. ನಾನೇ ಆಕೆಗೆ ಲಕ್ಷಾಂತರ ರೂಪಾಯಿ ಒಡವೆ ಮಾಡಿಸ್ಕೊಟ್ಟಿದ್ದೇನೆ ಅಂತ ಹೇಳಿ ಸೈಯದ್ ಇನಾಮುಲ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಥರ ಎಲ್ಲ ನನ್ನ ಮೇಲೆ ಎಲ್ಲ ಫಾಲ್ಸ್ ಅಲಿಗೇಷನ್ಸು ಹಾಕಿರೋದು ಎಲ್ಲ ಸುಳ್ಳು ಅಪವಾದ ಹಾಕಿರೋದು. ನಾನು ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಹಾಕಿದ್ದೆ, ಆಮೇಲೆ ಅವ್ರದ್ದು ಇಂಟಿಮೇಟ್ ವಿಡಿಯೋಸ್ ಇಟ್ಟಿರೋದು, ಆಮೇಲೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿರೋದು ಎಲ್ಲ ಸುಳ್ಳು. ಇವಾಗ ಅವ್ರು ಹೇಳ್ತಾ ಇದ್ದಾರಲ್ಲ 19 ಅಫೇರ್ಸ್ ನಂದು ಇತ್ತು ಅಂತ. 19 ಅಫೇರ್ಸ್ ಇದ್ದಿದೆ. 20ನೇ ಮದುವೆ ಮಾಡಿದ್ದೀನಿ. 21 ಹುಡುಗಿ ಅವಳು ಅಂದರೆ ಅವಳಿಗೆ ಗೊತ್ತಿದ್ರು ಸಹ ನನ್ನ ಜೊತೆ ಯಾಕೆ ಮದುವೆ ಮಾಡ್ಕೊಂಡ್ಳು ಅವಳು? ಇವಾಗ ನನ್ನ ಹತ್ರ ಇಂಟಿಮೇಟ್ ವಿಡಿಯೋಸ್ ಇದೆ. ಅವಳು ಫಾರಿನ್ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ದುಬೈ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ ಅಂತ. ಅವಳು ಯಾವಾಗ ನೋಡಿರೋದು? ನಾನು ಯಾರ ಹತ್ರ ಕರ್ಕೊಂಡು ಹೋಗಿದ್ದೀನಿ, ಯಾರ ಹತ್ರ ನಾನು ಮಾತಾಡಿದ್ದೀನಿ, ಯಾವಾಗ ಅವಳನ್ನ ಬಲವಂತ ಮಾಡಿದ್ದೀನಿ? ಎಷ್ಟು ಸತಿ ನಾನು ರೋಡ್ನಲ್ಲಿ ಮಲ್ಬಿಟ್ಟಿದ್ದೆ. ನನ್ನ ಸೈಜ್ ಬಿಡಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅದು ಕೊಡ್ತಾ ಇರೋದು ಮಾನಸಿಕ ಇದರಿಂದ, ನನಗೆ ಮಾನಸಿಕ ಟಾರ್ಚರಿಂದ. ನಾನು ಬೇಕಾದರೆ ಸತ್ತೋಗ್ತೀನಿ. ಯಾಕೆಂದರೆ ನಮ್ಮ ಮನೆಯವರು ವಯಸ್ಸಾಗಿದ್ದಾರೆ, ನಮ್ಮ ತಂದೆ ತಾಯಿ, ಆಮೇಲೆ ನನಗೆ ಇರೋದು 2 ಅವ್ರ ಮದುವೆ ಆಗಿರೋದು. ಬರೀ ಅವ್ರ ಹೆಸರು ತೊಗೊಳ್ಳೋದು. ಯಾಕೆಂದರೆ ನನ್ನ ವೀಕ್ ಪಾಯಿಂಟ್ ಅದೇ ಇರೋದು. ನನ್ನ ಮೇಲೆ ನಡೆಸೋಕ್ಕಾಗಲ್ಲ. ನಾನು ಏನಾದರೂ ಇದ್ದರೆ ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಇವಾಗ ಇದು ವೀಕ್ ಪಾಯಿಂಟ್ ತೊಗೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇರೋದು. ಅವ್ರಿಗೆ ನಾನು 13 ಲಕ್ಷ ಒಡವೆಗಳನ್ನು ಕೊಟ್ಟಿದ್ದೀನಿ. ಒಂದು 104.22 ಗ್ರಾಮ್ಸ್ ಒಂದು ಹಾರ ಇದೆ. ಅದು ಬೆಲೆನೇ 10,80,000. ಇನ್ನೊಂದು ಚೈನ್ ಕೊಟ್ಟಿದ್ದೀನಿ, ಇನ್ನೊಂದು ಮಂಗಲಸೂತ್ರ ಕೊಟ್ಟಿದ್ದೀನಿ, ಆಮೇಲೆ ಒಂದು ಬ್ರೇಸ್ಲೆಟ್ ಕೊಟ್ಟಿದ್ದೀನಿ. ಅದೇ ಟೋಟಲ್ ವ್ಯಾಲ್ಯೂ 14 ಲಕ್ಷ ನಾನು ಒಡವೆಗಳನ್ನು ಬಿಟ್ಟು ಬಂದಿದ್ದೀನಿ. ಬೇಕಾಗಿಲ್ಲ ನನಗೆ.